ಕಾಂಗ್ರೆಸ್ಗೆ ದೆವ್ವ ಹಿಡಿದಿದೆ, ಜನರು ಬಿಡಿಸುತ್ತಾರೆ. ಸಚಿವ ಖರ್ಗೆ ಅವರಿಗೆ ಮಾರ್ಕ್ಸ್ ವಾದದ ದೆವ್ವ ಬಡಿದಿದೆ. ಆರ್ಎಸ್ಎಸ್ ಟೀಕಿಸಿದ ಖರ್ಗೆ, ಕಾಂಗ್ರೆಸ್ಗೆ ದೆವ್ವ ಹಿಡಿದಿದೆ, ಜನರು ಅದನ್ನ ಬಿಡಿಸ್ತಾರೆ. ಸಚಿವ ಖರ್ಗೆ ಅವರಿಗೆ ಮಾರ್ಕ್ಸ್ ವಾದದ ದೆವ್ವ ಬಡಿದಿದೆ. ಆರ್ಎಸ್ಎಸ್ ಟೀಕಿಸಿದ ಖರ್ಗೆ ವಿರುದ್ಧ ಸಿಟಿ ರವಿ ಕಿಡಿಯನ್ನ ಕಾರಿದ್ದಾರೆ. ಮಾರ್ಕ್ಸ್ ವಾದದ ಟೀಚರ್ಗಳು ಸಚಿವ ಖರ್ಗೆಗೆ ಗೈಡ್. ಆರ್ಎಸ್ಎಸ್ ಹಿಂದೂಗಳನ್ನ ಸಂಘಟಿಸುವ ಕೆಲಸ ಮಾಡ್ತಿದೆ. ಅನುದಾನ ಪಡೆಯೋಕೆ ನೋಂದಣಿ ಮಾಡಿಕೊಳ್ಳಬೇಕು. 100 ರೂಪಾಯಿಗಿಂತ ಹೆಚ್ಚಾದ್ರೆ ಚೆಕ್ ಮೂಲಕ ಕೊಡಬೇಕು. ಆರ್ಎಸ್ಎಸ್ ಎಂದು ಸರ್ಕಾರದ ಅನುದಾನಕ್ಕೆ ಕೈ ಚಾಚಿಲ್ಲ. ಗಾಂಧಿ, ಅಂಬೇಡ್ಕರ್ ಆರ್ಎಸ್ಎಸ್ ಹೊಗಳಿದ್ದರು. ಬೆಂಗಳೂರಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ದೆವ್ವ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹಲವಾರು ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇರುವುದಂತದ್ದು. ಇದಕ್ಕೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಅದರಂತೆ ಸಿಟಿ ರವಿ ಸಹಿತ ಕಿಡಿಯನ್ನ ಕಾರಿದ್ದಾರೆ. ಎಲ್ಲ ವಿಷಯವನ್ನು ಸಂಘರ್ಷದ ವಿಷಯ ಮಾಡಬೇಕು ಅನ್ನುವಂಥ ಕಲ್ಚರಲ್ ಮಾರ್ಕ್ಸಿಸಮ್ ಅಂದರೆ ಸಾಂಸ್ಕೃತಿಕ ಮಾರ್ಕ್ಸ್ವಾದದ ಟೀಚರ್ಗಳು ಇವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ ಒಳ್ಳೆಯ ಸಂಗತಿಗಳನ್ನು ಗುರುತಿಸುವಂಥ ಮಾನಸಿಕ ಸ್ಥಿತಿಯೇ ಹೋಗ್ದೇವಕ್ ಸಂಘದ ಬಗ್ಗೆ ಮಹಾತ್ಮ ಗಾಂಧಿ ಏನು ಹೇಳಿದರು, 1934 ವಾರ್ಧಾದಲ್ಲಿ ನಡೆದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಬಿರಕ್ಕೆ ಮಹಾತ್ಮ ಗಾಂಧಿ ಅಫಿಷಿಯಲಿ ಭೇಟಿ ಕೊಟ್ಟಿದ್ದರು. ನಾಟ್ ಸೀಕ್ರೆಟ್, ಅಫಿಷಿಯಲಿ ಭೇಟಿ ಕೊಟ್ಟಿದ್ದರು. ಅವರು ಸ್ವಯಂ ಸೇವಕರ ಶಿಸ್ತು, ಅಲ್ಲಿ ಅಸ್ಪೃಶ್ಯತೆಯ ಆಚರಣೆಯೇ ಇಲ್ಲದೆ ಇರೋದು, ವಿವಿಧ ಜಾತಿ ಜನಾಂಗದ ಸ್ವಯಂ ಸೇವಕರು ಒಟ್ಟಿಗೆ ಊಟ ಆಟ ಪಾಠದಲ್ಲಿ ಭಾಗವಹಿಸಿದ್ದು, ಯಾವುದೇ ಜಾತಿ ಭೇದ ಇಲ್ಲದೆ ಅದನ್ನು ಗುರುತಿಸಿ ಅವರಲ್ಲಿ ಶ್ಲಾಘಿಸುವಂಥ ಕೆಲಸ ಮಾಡ್ತಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು 1939 ಪುಣೆಯ RSS ಶಿಬಿರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೆಳಜಾತಿ ಮೇಲ್ಜಾತಿ ಅನ್ನೋ ತಾರತಮ್ಯವೇ ಇಲ್ಲದೆ ಸ್ವಯಂ ಸೇವಕರು ಒಟ್ಟಾಗಿ ಭಾಗವಹಿಸಿರೋದ್ರ ಅಲ್ದಲೇ ಎಲ್ಲ ಜಾತಿಯವರು ಭಾಗವಹಿಸಿರೋದು ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಆಮೇಲೆ ಪ್ರಣವ್ ಮುಖರ್ಜಿ 2018 ಮಾಜಿ ರಾಷ್ಟ್ರಪತಿ, ಅವರು ಸಂಘದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘದ ಸ್ಥಾಪಕ ಡಾಕ್ಟರ್ ಕೇಶವ್ ಬಲರಾಮ್ ಹೆಡ್ಗೇವಾರ್ ಅವರನ್ನ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಅಂಥೇಳಿ ಅವರು ಪ್ರಶಂಸೆ ಮಾಡ್ತಾರೆ. ರತನ್ ಟಾಟಾ, ಒನ್ ಆಫ್ ದ ಗ್ರೇಟ್ ಪರ್ಸನಾಲಿಟಿ, ಅವರು ಸಂಘದ ಸಾಮಾಜಿಕ ಕಾರ್ಯ ಮತ್ತು ಸೇವಾ ಯೋಜನೆಯನ್ನು ಹಲವಾರು ಬಾರಿ ಅವರು ಗಮನಿಸಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ದೇಶ ಮತ್ತು ವಿದೇಶದ ಗಣ್ಯರು ಶ್ಲಾಘಿಸೋದ್ರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷಗಳಿಂದ ವ್ಯಕ್ತಿಗೆ